ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಬೀಡ್ಸ್ ಅನ್ನು ಬಳಸಿ ಒಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಪೋಲ್ಸ್ ಹಾಕಿದ್ದಾಗ ಯಾವತ್ತು ಎಲ್ಲರೂ ಬ್ರೈಡಲ್ ಡಿಸೈನ್ ಹಾಕಿ ನೋಡ್ತೀವಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ನಾನು ಬ್ರೈಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾದ ಬೀಡ್ಸ್ ಮಾಮೂಲಿಯಾಗಿ ಬ್ರೈಡಲ್ ಡಿಸೈನ್ಗೆ ತುಂಬಾನೇ ಯೂಸ್ ಮಾಡ್ತಾರೆ. ನೋಡಿ, ನಾನು 7 ಎಳೆ ದಾರ 10.075 mm ಕ್ರೋಶಾನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಾ ಇರತ್ತೆ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಕ್ರೋಶಾನ ಬಟ್ಟೆ ಒಳಗೆ ಸೇರಿಸಿ ನೀಟಾಗಿ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡೋವಾಗ ಕಷ್ಟ ಆಗತ್ತೆ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಬಟ್ಟೆಗೆ ಲೂಸ್ ಆಗಾನೆ ತುಂಬಾ ಲೂಸ್ ಆಗು ಲಾಕ್ ಮಾಡಬೇಡಿ, ಇಷ್ಟು ಮಾತ್ರ ಇದ್ರೆ ಸಾಕು. ನೋಡಿ 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಮತ್ತೆ ಇದೇ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲೂಸ್ ಆಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದ ಆದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನೊಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಥ್ರೆಡ್ ಅನ್ನ ಹೊರಗಡೆ ಎಳೆದು ಬೀಡನ್ನ ಆಡ್ ಮಾಡ್ಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡ್ಕೊಂಡು ಮತ್ತೆ ಬೀಡನ್ನ ಸಹ ಈ ರೀತಿಯಾಗಿ ನೀಟಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾವು 4 ಚೈನ್ಸ್ ನ 5 ಟೈಮ್ಸ್ ಹಾಕೋಬೇಕಾಗತ್ತೆ. 1 2 3 4 ಚೈನ್ಸ್ ನ ನಾನೀಗ 3 ಟೈಮ್ಸ್ ಹಾಕೊಳ್ತಾ ಇದ್ದೀನಿ. ನಾವು ಕಂಟಿನ್ಯೂಯೇಷನ್ ಮಾಡಬೇಕಾದ್ರೆ 4 ಚೈನ್ಸ್ ಅನ್ನ 5 ಟೈಮ್ಸ್ ಹಾಕೋಬೇಕು. ಯಾಕಂದ್ರೆ ನೋಡಿ, ಇಲ್ಲಿ 1 2 3 ಚೈನ್ಸ್ ಸ್ಟಾರ್ಟಿಂಗ್ ಅಲ್ಲಿ 4 ಟೈಮ್ಸ್ ಹಾಕೊಂಡಿದೀನಿ. 4 ಚೈನ್ಸ್ ನ 3 ಟೈಮ್ಸ್ ಹಾಕೊಂಡು ಬೀಡ್ ಆಡ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ ನ 5 ಟೈಮ್ಸ್ ಹಾಕೊಂಡು ಮತ್ತೆ ಬೀಡು 4 ಚೈನ್ಸ್ ನ 5 ಟೈಮ್ಸ್ ಹಾಕೊಂಡು ಬೀಡು ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಎಂಡಿಂಗ್ ಅಲ್ಲಿ ಬೀಡ್ ಆಗಿದ್ದಾದ್ಮೇಲೆ 4 ಚೈನ್ಸ್ ನ 3 ಟೈಮ್ಸ್ ಮಾತ್ರ ಹಾಕೋಬೇಕು. ನಾನು ಇಲ್ಲಿಗೆ ಒಂದೇ ಅರ್ಚನೆ ಹೇಳ್ಕೊಡ್ತಾ ಇದ್ದೀನಿ, ತುಂಬಾ ಲೆಂತ್ ಆಗ್ಬಿಡುತ್ತೆ 2 ಹಾಕಕ್ ಹೋದ್ರೆ, ಅದಕ್ಕೋಸ್ಕರ ಮತ್ತೆ 4 ಚೈನ್ಸ್ ಹಾಕೊಳ್ಳಿ. 1 2 3 4 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ನೋಡಿ, ಇಲ್ಲಿ 4 ಚೈನ್ಸ್ ಲಾಕ್ ಏನಿದೆ ಅದ್ರ ಮೇಲೆನೆ ನಾನು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಈ ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡಾದ್ರೂ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನಿಮ್ಗೆ ಬೇಡ ಅನ್ಸಿದ್ರೆ ಮತ್ತೆ ಥ್ರೆಡ್ ಅನ್ನ ಕಟ್ ಮಾಡಿ ರಿಮೂವ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ ಇಂದಾನೆ ನೀವು ಈ ಬೇಸ್ ಲೈನ್ ನ ಮಾಡ್ಕೋಬಹುದು. ನೋಡಿ, ಮತ್ತೆ 4 ಚೈನ್ಸ್ ಹಾಕೊಂಡು ಈ ಬೀಡ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದ ಆದ್ಮೇಲೆ ಈ ಬೀಡ್ ಇಂದ ನಾನು 1 2 3 4 5 6 ಚೈನ್ಸ್ ನೋಡ್ಕೋಬೇಕು. ಈ ರೀತಿಯಾಗಿ 6 ಚೈನ್ಸ್ ಹಾಕೊಂಡು ಕರೆಕ್ಟ್ ಆಗಿ ಬರುತ್ತಾ ನೋಡ್ಕೊಳ್ಳಿ. 6 ಚೈನ್ಸ್ ಹಾಕೊಂಡು ಸರಿಯಾಗಿದೆ. ಈಗ ನಾನು ಈ ಬೀಡ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ಸ್ ಹಾಕೊಂಡು ಈ ಬೀಡ್ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ
4 chains 1 1 2 3 4 4 ಚೈನ್ಸ್ ಹಾಕೊಂಡು ನೋಡಿ ಅದನ್ನ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 4 ಚೈನ್ಸ್ ಮೇಲೆ ಲಾಕ್ ಇದೇ ರೀತಿ ಬೇಸ್ ಲೈನ್ ಪೂರ್ತಿ ನಾವು 4 ಚೈನ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ 4 ಚೈನ್ಸ್ ಹಾಕೊಂಡು ಬೀಡ್ ಹಿಂದೆ ಮಾತ್ರ 6 ಚೈನ್ಸ್ ಬರೋ ತರ ಮಾಡ್ಕೊಂಡು ನಾವು ಪೂರ್ತಿ ವರ್ಕ್ ಅನ್ನ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಸೆಕೆಂಡ್ ಬೇಸ್ ಲೈನ್ ನ 1 2 3 4 ನೋಡಿ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಂಡು ಈ ಸೆಕೆಂಡ್ ಬೇಸ್ ಲೈನ್ ಎಂಡ್ ಮಾಡ್ಕೊಂತಾ ಇಲ್ಲ ಮತ್ತೆ ಫ್ರಂಟ್ ಟರ್ನ್ ಮಾಡ್ಕೊಂತಾ ಇದೀನಿ ಫ್ರಂಟ್ ಗೆ ಟರ್ನ್ ಮಾಡ್ಕೊಂಡು ಈಗ ಥರ್ಡ್ ಸ್ಟೆಪ್ ಅನ್ನ ಇಲ್ಲೇ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ 1 2 3 4 ಚೈನ್ಸ್ ಹಾಕಿ ನೋಡಿ ಇಲ್ಲಿ 4 ಚೈನ್ಸ್ ಲಾಕ್ ಏನ್ ಮಾಡಿದ್ವಿ ಅದ್ರ ಮೇಲೇನೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಯಾಕಂದ್ರೆ ಟೈಟ್ ಆಗಿ ಮಾಡಿದ್ರೆ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತಾ ಇದೀನಿ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತೆ ನಾನು ಇಲ್ಲಿ 4 ಚೈನ್ಸ್ ಲಾಕ್ ಏನ್ ಮಾಡಿದೆ ಅದ್ರ ಮೇಲೇನೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಲೂಸ್ ಆಗಿ ಇದು ಫ್ರಂಟ್ ಸೈಡ್ ಫ್ರೆಂಡ್ಸ್ ನಾನು ವರ್ಕ್ ಮಾಡ್ತಾ ಇರೋದು ನೋಡಿ ಈಗ ನೆಕ್ಸ್ಟ್ 2 ಚೈನ್ಸ್ 2 ಟೈಮ್ಸ್ 4 ಚೈನ್ಸ್ ಮೇಲೆ ಏನಿದೆ ಅಲ್ಲಿ ಹಾಕೊಂಡು 4 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಈ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅಲ್ಲಿಗೆ ಈ ರೀತಿಯಾಗಿ ನಾನು 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಒಂದಾಯ್ತು ಈಗ ಎರಡನೇದು ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಬೀಡ್ ಪಕ್ಕದಲ್ಲಿ ಅಲ್ಲಿ 2 ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದಾನೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ನಾನು 6 ಚೈನ್ಸ್ ಮಾಡ್ಕೊಂಡಿದ್ದೆಲ್ಲ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಇದೇ ರೀತಿ ನಾವು ಈ 6 ಚೈನ್ಸ್ ಪೂರ್ತಿ ಡಬಲ್ ಕ್ರೋಶೆಸ್ ನ ವರ್ಕ್ ಮಾಡ್ತಾ ಕಂಪ್ಲೀಟ್ ಮಾಡ್ಕೋಬೇಕು ಈ ಡಬಲ್ ಕ್ರೋಶೆಸ್ ಎಲ್ಲ ಒಂದೇ ಸಮನೆ ಬರೋ ತರ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಒಂದೇ ಹೈಟ್ ಗೆ ಬರೋ ತರ ಈ ಡಬಲ್ ಕ್ರೋಶೆಸ್ ನ ಹಾಕೊಳ್ತಾ ಈ ಬೀಡ್ ಬ್ಯಾಕ್ ಸೈಡ್ ಏನ್ 6 ಚೈನ್ಸ್ ಮಾಡ್ಕೊಂಡಿದ್ವಿ ಅದ್ರ ಪೂರ್ತಿ ನಾನು 14 ಕಂಬ 14 ಕಂಬಗಳನ್ನ ಹಾಕೊಳ್ತಾ ಈ ರೀತಿಯಾಗಿ ನಾನು ಫಿಲ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು 14 ಡಬಲ್ ಕ್ರೋಶೆಸ್ ನ ಮಾಡ್ಕೊಂಡು ಈ ಬೀಡ್ ಬ್ಯಾಕ್ ಸೈಡ್ 6 ಚೈನ್ಸ್ ಏನ್ ಮಾಡ್ಕೊಂಡಿದ್ದೆ ಅದಕ್ಕೆ 14 ಡಬಲ್ ಕ್ರೋಶೆಸ್ ಮಾಡ್ಕೊಂಡು ಎಲ್ಲ ಒಂದೇ ಹೈಟ್ ಗೆ ಬರೋ ತರ ಇಲ್ಲಿ ನೆಕ್ಸ್ಟ್ 4 ಚೈನ್ಸ್ ಏನಿತ್ತು ಅಲ್ಲಿ ಲಾಕ್ ಮಾಡ್ಕೊಂಡಿದೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಒಂದು ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ ಮತ್ತೆ ನೋಡಿ ಇಲ್ಲಿ 4 ಚೈನ್ಸ್ ಏನ್ ಲಾಕ್ ಮಾಡಿದ್ವಿ ಅಲ್ಲಿಗೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಲಾಕ್ ಮೇಲೆ ಲಾಕ್ ಅಲ್ಲಿ ಟೈಟ್ ಆಗಿ ಮಾಡ್ಕೊಂಡ್ಬಿಟ್ಟಿದೀನಿ ಅದಕ್ಕೆ ಲಾಕ್ ಮಾಡಕ್ ಆಗ್ತಿಲ್ಲ ಈ ರೀತಿಯಾಗಿ ಲೂಸ್ ಆಗಿ ಲಾಕ್ ಮಾಡ್ಕೊಂಡ್ರೆ ಆರಾಮಾಗಿ ಹಾಕೋಬಹುದು ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಎಂಡಿಂಗ್ ಅಲ್ಲಿ ಲಾಕ್ ಇದು ಕಂಟಿನ್ಯೂಯೇಷನ್ ಹೇಗೆ ಬರುತ್ತಂದ್ರೆ ಮತ್ತೆ 4 ಚೈನ್ಸ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ಸ್ ಬರುತ್ತೆ ಮಾಡ್ಕೊಂಡಿದ್ದಾದ್ಮೇಲೆ ಇದೇ ರೀತಿ ಆರ್ಚ್ ಮತ್ತೆ 4 ಚೈನ್ಸ್ ಅದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ನಾನು 4 ಚೈನ್ಸ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು 3 ಸ್ಟೆಪ್ಗಳು ಈ ರೀತಿಯಾಗಿ ಬಂದಿದೆ ಬನ್ನಿ 4th ಸ್ಟೆಪ್ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ನಾನು 4th ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ ಸ್ಟಾರ್ಟಿಂಗು 4 ಚೈನ್ಸ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ನೋಡಿ ಇಲ್ಲಿ 4 ಚೈನ್ಸ್ ಲಾಕ್ ಏನ್ ಮಾಡಿದ್ದೆ ಅದ್ರ ಮೇಲೆನೆ ಈ 4 ಚೈನ್ಸ್ ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ
ನೋಡಿ ಈ ರೀತಿಯಾಗಿ 4 ಚೈನ್ಸ್ ಹಾಕೊಂಡು 4 ಚೈನ್ಸ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾನು 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಏನ್ ಮಾಡಿರ್ತೀವಿ 4 ಚೈನ್ಸ್ ಲಾಕ್ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೈಮ್ಸ್ 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ ಆದ್ಮೇಲೆ ಈಗ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ 2 ಚೈನ್ಸ್ ಹಾಕೊಳ್ಳಿ. 1 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಂದ ಹೊರಗಡೆ ಎಳೆದು ನಾನೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೆಕೆಂಡ್ ಕಂಬ ಮೇಲೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಇನ್ನೂ ಒಂದು ಪಕ್ಕದಲ್ಲೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡು ಫಸ್ಟ್ ಕಂಬ ಮೇಲೆ ಒಂದು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ 2 ಕಂಬ ಮಾಡಿದ್ದಾದ್ಮೇಲೆ ಮತ್ತೆ 2 ಚೈನ್ ಹಾಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 3rd ಕಂಬ ಮೇಲೆ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕಿದ್ದಾದ್ಮೇಲೆ ಮತ್ತೆ 3rd ಕಂಬದ ಮೇಲೆ ಒಂದು ಕಂಬ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಸ್ ಎಲ್ಲ ಪಕ್ಕದಲ್ಲೇ ಹಾಕ್ತಾ ಹೋಗ್ತೀವಿ. ಬಟ್ 2 ಕಂಬ ಆದ್ಮೇಲೆ ನಾವು 2 ಚೈನ್ ನ ಹಾಕೊಳ್ತೀವಿ. ಸ್ಟಾರ್ಟಿಂಗು 2 ಚೈನ್ ಹಾಕೊಂಡಿದ್ದಾದ್ಮೇಲೆ 2 ಕಂಬ ಹಾಕಿ ಮತ್ತೆ 2 ಚೈನ್ 2 ಕಂಬ ಹಾಕಿದೀನಿ. ಇದೇ ರೀತಿ ಈ ಆರ್ಚ್ ಪೂರ್ತಿ ನಾವು 2 ಕಂಬ 2 ಚೈನ್ 2 ಕಂಬ 2 ಚೈನ್ ಮಾಡ್ಕೊಳ್ತಾ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ 2 ಕಂಬ 2 ಚೈನ್ 2 ಕಂಬ 2 ಚೈನ್ 2 ಕಂಬ. ಇದೇ ರೀತಿ ನಾವು ಈ ಆರ್ಚ್ ಪೂರ್ತಿನ 2 ಚೈನು 2 ಕಂಬ ಪಕ್ಕದಲ್ಲೇ ಬರ್ತಾ ಇರತ್ತೆ ಕಂಬಗಳು. ಬಟ್ 2 ಚೈನ್ ಆದ್ಮೇಲೆ 2 ಕಂಬ. ಇದೇ ರೀತಿ ಈ 4th ಸ್ಟೆಪ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಆರ್ಚ್ ಪೂರ್ತಿ ನಾನು 2 ಕಂಬ 2 ಚೈನ್ 2 ಕಂಬ 2 ಚೈನ್ ಹಾಕೊಂಡು ಪೂರ್ತಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಕಂಬದಲ್ಲಿ ಕೂಡ ನಾನು 2 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ 2 ಚೈನ್ ಹಾಕೊಂಡು ಇಲ್ಲಿ 4 ಚೈನ್ಸ್ ಲಾಕ್ ಏನ್ ಮಾಡಿದ್ವಿ ಅಲ್ಲಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಸ್ಟ್ ಅಲ್ಲಿ ಕಂಬಗಳಾಗಿದ್ದಾದ್ಮೇಲೆ 2 ಚೈನ್ಸ್ ಹಾಕೋಬೇಕು. 2 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಎಂಡ್ ಮಾಡ್ಕೋ. ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ಸ್ ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕೊಂಡು ಎಂಡ್ ಮಾಡ್ಕೊಂಡಿದ್ದಾದ್ಮೇಲೆ 1 2 3 4 ಚೈನ್ಸ್ ಹಾಕಿ ನೋಡಿ ಇಲ್ಲಿ 4 ಚೈನ್ಸ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಮತ್ತೆ 4 ಚೈನ್ಸ್ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಕಂಬ ಏನಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು 3rd ಸ್ಟೆಪ್ ಈ ರೀತಿಯಾಗಿ ರೆಡಿ ಆಗಿದೆ. 4th ಸ್ಟೆಪ್. ಬನ್ನಿ 5th ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾವು ಫೈನಲ್ ಸ್ಟೆಪ್ಗೆ ರೀಚ್ ಆಗಿದ್ದೀವಿ. ನಾನು ಥ್ರೆಡ್ ಸೇಮ್ ಕಲರ್ ತಗೊಂಡು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ 1 2 3 4 ಚೈನ್ಸ್ ಹಾಕೊಂಡು ಇಲ್ಲಿ 4 ಚೈನ್ಸ್ ಲಾಕ್ ಏನ್ ಮಾಡಿದೀವಿ ಅದ್ರ ಮೇಲೆನೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅಲ್ಲಿಗೆ 2 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಒಂದಾಯ್ತು, ಈಗ 2. ಈ ರೀತಿಯಾಗಿ 2 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇಲ್ಲಿಂದಾನೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಆ 2 ಚೈನ್ಸ್ಗೆ 3 ಡಬಲ್ ಕ್ರೋಶೆಟ್ಸ್ ನ ಈ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡಿದ್ದಾದ್ಮೇಲೆ ಇಲ್ಲಿ 2 ಕಂಬ ಮಧ್ಯದಲ್ಲಿ ಈ ಚೈನ್ ಏನ್ ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಬರುತ್ತೆ ಸ್ಟಾರ್ಟಿಂಗು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ
ನಾವು 3 ಕಂಬನ ಮಾಡ್ಕೋಬೇಕು. ಒಂದಾಯ್ತು, ಈಗ 2. ಈಗ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 2 ಚೈನ್ಸ್ನ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈಗ 3 ಕಂಬ ಮಾಡ್ಕೊಂಡಿದ್ದೀನಲ್ಲ, ಮತ್ತೆ 2 ಕಂಬ ಮಧ್ಯೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 2 ಚೈನ್ಸ್ ಇಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಪ್ರತಿ 2 ಕಂಬ ಮಧ್ಯದಲ್ಲಿ ಏನು 2 ಚೈನ್ಸ್ ಹಾಕೊಂಡಿದ್ವಿ, 2 ಕಂಬ ಆದ್ಮೇಲೆ 2 ಚೈನ್ಸ್, ಆ 2 ಚೈನ್ಸ್ಗೆಲ್ಲ ನಾವು ಈ ರೀತಿಯಾಗಿ 3 ಕಂಬ ಮತ್ತೆ 2 ಚೈನ್ ಮಧ್ಯೆ 2 ಡಬಲ್ ಕ್ರೋಶೆ ಮಧ್ಯೆ ಏನ್ ಚೈನ್ ಗ್ಯಾಪ್ ಐತೆ ಅಲ್ಲಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಪೂರ್ತಿ ಈ 2 ಚೈನ್ಸ್ ಏನಿದೆ ಅದಕ್ಕೆಲ್ಲ ಈ ರೀತಿಯಾಗಿ 3 ಡಬಲ್ ಕ್ರೋಶೆಟ್ಸ್ ವರ್ಕೌಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಈ 4th ಸ್ಟೆಪ್ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 2 ಚೈನ್ಸ್ ಏನ್ ಬಿಟ್ಟಿದ್ನೋ ಅಲ್ಲಿಗೆಲ್ಲ 1 2 3 4 5 6 7 8 ಪೆಟಲ್ಸ್ ಬರೋ ತರ ಈ ರೀತಿಯಾಗಿ ಮಾಡ್ಕೊಂಡು ನಾನು ಎಲ್ಲ 2 ಚೈನ್ಸ್ಗೂ 3 ಕಂಬ ಲಾಕು 3 ಕಂಬ ಮಾಡ್ಕೊಳ್ತಾ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ ಅಲ್ಲಿ ನೋಡಿ ಈ ರೀತಿಯಾಗಿ 3 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ 4 ಚೈನ್ಸ್ ಏನಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ತರ 2 ಸಿಂಗಲ್ ಕ್ರೋಶೆಟ್ ಅಲ್ವಾ, ಇಲ್ಲಿ ಲಾಕು 1 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಇಲ್ಲಿ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡಿ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆರ್ಚ್ ಈ ರೀತಿಯಾಗಿ ನೀಟಾಗಿ ಬರುತ್ತೆ, ಗ್ರ್ಯಾಂಡ್ ಆಗಿ ಇರುತ್ತೆ, ಒಂಥರ ಫ್ಲವರ್ ಪೆಟಲ್ಸ್ ತರ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಕುಚ್ಚನ್ನ ಕಟ್ಟು ಇದು ಪ್ರಾಕ್ಟೀಸ್ ಮಾಡಿದ್ದೆ. ಇದು 3 ಚೈನ್ಸ್ 3 ಡಬಲ್ ಕ್ರೋಶೆಸ್ ಮಾಡ್ಕೊಂಡಿರೋ ಪೆಟಲ್ಲು, ಇದು 4 ಡಬಲ್ ಕ್ರೋಶೆಸ್ ಮಾಡ್ಕೊಂಡಿರೋ ಪೆಟಲ್ಲು. ನೋಡಿ, ಇದೆರಡಕ್ಕೂ ಡಿಫ್ರೆನ್ಸು ಈ ರೀತಿಯಾಗಿ ಇದೆ. ನಾನು ಲುಕ್ ಬರೋದಕ್ಕೋಸ್ಕರ ಏನಾದ್ರೂ ಅಕಸ್ಮಾತ್ ಇದು ಬೆಂಡ್ ಆಗ್ತಾ ಇದ್ರೆ ಈ ರೀತಿಯಾಗಿ ಸ್ಟೋನ್ ಚೈನು ಈ ರೀತಿಯಾಗಿ ನಾವು ಮೇಕಪ್ ಮಾಡ್ಕೊಂಡ್ರೆ ತುಂಬಾ ಬ್ರೈಡಲ್ ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಆರ್ಚಸ್ ಬೆಂಡ್ ಆಗೋದು ಕೂಡ ಇಲ್ಲ, ಇದೇ ರೀತಿ ಸ್ಟ್ರೈಟ್ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ ಸೀರೆಗೇನೆ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.